ಹಾಯ್, ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನಮಸ್ಕಾರ. ನಾನಿವತ್ತು ತೋರಿಸ್ತಿರೋದು ಮದುವೆ ಶೈಲಿಯಲ್ಲಿ ಬರುತ್ತಲ್ಲ ಸಾಂಬಾರು, ಅದೇ ಥರ ಸೇಮ್ ಟೇಸ್ಟ್ ಯಾವ ಥರ ಇರುತ್ತೆ ಅದೇ ಟೇಸ್ಟಲ್ಲಿ ಸಾಂಬಾರು 10 ನಿಮಿಷದಲ್ಲಿ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ, ನುಗ್ಗೆಕಾಯಿ ತೊಗೊಂಡಿಲ್ಲ ನಾನು. ನುಗ್ಗೆಕಾಯಿ ಇದ್ದರೆ ನೀವು ತಗೊಳ್ಳಿ. ಇಲ್ಲಿ ನೋಡಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ನವಿಲುಕೋಸು ಮತ್ತು ಮೂಲಂಗಿ, ಬೀನ್ಸ್ ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಇವಾಗ ನೋಡಿ, ಕುಕ್ಕರ್ಗೆ ನಾನು ತೊಗೊಂಡಿರೋ ತರಕಾರಿಗಳನ್ನೆಲ್ಲ ತೊಳೆದಿಟ್ಕೊಂಡಿದ್ದೆ. ಇವಾಗ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಚೆನ್ನಾಗಿ ಉಪ್ಪು ಹಾಕಿ, ಯಾವುದೇ ತರಕಾರಿ ಆದರೂ ಅಷ್ಟೇ ಉಪ್ಪು ಹಾಕ್ಬಿಟ್ಟು ತೊಳೆದಿಟ್ಕೊಳ್ಳಿ. ಅದರಲ್ಲಿ ಏನಾದ್ರು ಬ್ಯಾಕ್ಟೀರಿಯಾ ಆ ಥರ ಏನಾದರೂ ಇದ್ದರೆ ಸತ್ತೋಗುತ್ತೆ. ಅದಕ್ಕೆ ನಾನು ಉಪ್ಪು ಹಾಕ್ಬಿಟ್ಟು ತೊಳೆದಿಟ್ಕೋತೀನಿ. ಇಲ್ಲಿ ನೋಡಿ ತೋರಿಸ್ತಿದ್ದೀನಲ್ಲ, ಈ ಥರ ಎಲ್ಲ ತರಕಾರಿನೂ ಹಾಕ್ಕೊಳ್ಳಿ. ಮತ್ತು ಇವಾಗ ಟೊಮೊಟೊ, ಈರುಳ್ಳಿ ಎಲ್ಲ ತಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಇನ್ನು ಇದು ಕುಕ್ಕರ್ ಫ್ಲೇಮ್ನ ಆನ್ ಮಾಡಿಲ್ಲ. ಇವಾಗ ಇನ್ನೂ ಹಾಕ್ತಿದ್ದೀನಿ. ಇವಾಗ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಿದ್ದೀನಿ. ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಒಂದು ಸಲ ಇದು ಮಾಡ್ಕೊಳ್ಳಿ. ಇವಾಗ ನೋಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಮತ್ತು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಿದ್ದೀನಿ. ಇಷ್ಟೇ. ಇದನ್ನು ಹಾಕ್ಬಿಟ್ಟು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು 4-5 ವಿಷಲ್ ಹೊಡೆಸ್ಕೊಂಡ್ರೆ ಚೆನ್ನಾಗಿ ತರಕಾರಿನೂ ಬೆಂದಿರುತ್ತೆ ಮತ್ತು ಚೆನ್ನಾಗಿ ಎಲ್ಲ ಯಾವ ಥರ ಬೆಂದಿರಬೇಕೋ ಆ ಥರ ಸಾಫ್ಟಾಗಿ ಆಗಿರುತ್ತೆ. ಇಲ್ಲಿ ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಫ್ಲೇಮ್ ಆನ್ ಮಾಡ್ತಿದ್ದೀನಿ. ಇವಾಗ ನೋಡಿ, ಆನ್ ಮಾಡಿದೆ. ಇವಾಗ ಇದನ್ನು ಹಂಗೆ ಏನು ಎಣ್ಣೆ ಆಗಲಿ ಮತ್ತು ಇನ್ನೂ ಏನಾದರೂ ಅಡಿಷ್ನಲ್ ಆ ಥರ ಏನೂ ಹಾಕೋದು ಬೇಡ. ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡ್ಬೇಕು ನಾವಷ್ಟೇ. ಲಿಡ್ ಕ್ಲೋಸ್ ಮಾಡಾದಮೇಲೆ 3-4 ವಿಷಲ್ ಬಂದರೆ ಇದು ರೆಡಿ ಆಗುತ್ತೆ. ಇಷ್ಟೇ. ಸಾಂಬಾರು ಮಾಡೋದು ಎಷ್ಟು ಈಸಿ ಅಂತೀರ ಗೊತ್ತಾ? ನಾನಂತೂ ನಮ್ಮ ಮನೆಯವ್ರಿಗೆ ಲೇಟ್ ಆಯಿತು ಅಂದರೆ ಪಟ್ ಅಂತ ಎದ್ಬಿಟ್ಟು ಇದನ್ನೇ ಮಾಡೋದು. ನಾನು ಬೇಗ ಅಡುಗೆ ಮಾಡಿಬಿಟ್ಟು ಅವ್ರನ್ನ ಕಳಿಸ್ಬೇಕಲ್ಲ, ಅದಕ್ಕೆ. ಮತ್ತು ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಯಾವಾಗಲೂ ಅಷ್ಟೇ ಗ್ಯಾಸ್ನ ನೀಟಾಗಿ ಒರೆಸ್ಬಿಟ್ಟು ನಾಮ ಇಟ್ಬಿಟ್ಟು ಅದಕ್ಕೆ ಒಂದು ಹೂವು ಇಟ್ಬಿಟ್ಟು ಆಮೇಲೆ ನಾನು ಯಾವಾಗಲೂ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಫಸ್ಟ್ ನಾನು ಹಾಲು ಕಾಯಿಸ್ತೀನಿ. ಮನೇಲಿ ಹಾಲು ಫಸ್ಟಿಗೆ ಕಾಯಿಸಿದ್ರೆ ಲಕ್ಷ್ಮಿ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ನಾನು ಅಲ್ಲಿ ತೋರಿಸಿದ್ನಲ್ಲ, ಒಂದು ಕಪ್ಪಲ್ಲಿ ಯೆಲ್ಲೋ ಕಲರ್ದು, ಅದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಇಂಪಾರ್ಟೆಂಟೇ ಕಡಲೆ ಹಿಟ್ಟು. 1 ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ತೋರಿಸ್ತಿದ್ದೀನಲ್ಲ, 4-5 ವಿಷಲ್ ಬಂದಮೇಲೆ ತರಕಾರಿ ಎಲ್ಲ ಯಾವ ಥರ ಸಾಫ್ಟಾಗಿ ಬೆಂದಿದೆ ಅಂತ. ಈ ಥರ ಚೆನ್ನಾಗಿ ಬೆಂದ ಮೇಲೆ ಇವಾಗ ನೋಡಿ, ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇದೇ ಇಂಪಾರ್ಟೆಂಟು. ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಇವಾಗ ಒಗ್ಗರಣೆ ಕೊಡ್ತಿರೋದು ನಾನು. ಅದಕ್ಕೆ ಹಿಂಗಿದ್ರೆ ಹಿಂಗೆ ಹಾಕ್ಕೊಳ್ಳಿ. ನನ್ನ ಹತ್ರ ಹಿಂಗಿತ್ತು, ನಾನು ಹಿಂಗೆ ಹಾಕ್ತಿದ್ದೀನಿ. ಇಲ್ಲಿ ನೋಡಿ, ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿತಿದೆ. ಇವಾಗ ಹಿಂಗೆ ಹಾಕ್ತಿದ್ದೀನಿ 1 ಚಿಟಿಕೆ ಅಷ್ಟು. ಹಿಂಗು ತೆಂಗು ಇದ್ದರೆ ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ. ಇವಾಗ ನೋಡಿ, ಖಾರದ ಪುಡಿ ಹಾಕ್ತಿದ್ದೀನಿ. ಈ ಥರ ಒಂದು ಸಲ ಟ್ರೈ ಮಾಡಿ ಪ್ಲೀಸ್, ನನಗೆ ಹೇಳಿ ಯಾವ ಥರ ಬಂತು ಅಂತ. 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ತಿದ್ದೀನಿ. ಇಷ್ಟೇ ಸಾಂಬಾರು ಮಾಡೋಕ್ಕೆ ಬೇಕಾಗಿರೋದು. ಇವಾಗ ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಫುಲ್ಲು ಕಂಟು ಹಿಡಿಯೋ ಥರ ಮಾಡ್ಕೋಬೇಡಿ. ಫ್ಲೇಮ್ ಸ್ವಲ್ಪ ಕಮ್ಮಿಲಿ ಇಟ್ಬಿಟ್ಟು ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಬಿಟ್ಟು ಈ ಥರ ಎಣ್ಣೆಲಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ರೋಸ್ಟ್ ಮಾಡ್ಕೊಂಡಾದಮೇಲೆ ನಾವು ಇವಾಗ ವಿಷಲ್ ಹೊಡ್ಸಿ ಇಟ್ಕೊಂಡಿದ್ವಲ್ಲ ಆ ತರಕಾರಿನೆಲ್ಲ ಅದಕ್ಕೆ ಹಾಕಿ ಸೇರಿಸೋದಷ್ಟೇ. ಇಷ್ಟೇ ಸಾಂಬಾರು ಮಾಡೋದು. ಎಷ್ಟು ಈಸಿ ಅಂತೀರ? ಈ ಸಾಂಬಾರನ್ನ ಒಂದು ಸಲ ನೀವು ಟ್ರೈ ಮಾಡಲೇಬೇಕು. ಇಲ್ಲಿ ನೋಡಿ, ನಾನು ತೋರಿಸ್ತಿದ್ದೀನಲ್ಲ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ತೆಳುವಾಗಿರುತ್ತೆ ಸಾಂಬಾರು. ಈಗ ಗಟ್ಟಿ ಆಗಬೇಕು ನಮಗೆ ಸಾಂಬಾರು, ಫುಲ್ಲು ಗಟ್ಟಿ ಯಾವ ಥರ ಬೇಕು ಅಂತ ಅಂದರೆ ಇವಾಗ ನಾನು ತೋರಿಸಿದ್ನಲ್ಲ, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ನೀರಲ್ಲಿ ಕಲಸಿ ಹಾಕಬೇಕು ಅಂತ. ಇವಾಗ ನೋಡಿ, ಈ ಸಾಂಬಾರು ಈ ಥರ ಕುದೀತಿದೆ. ನಾನು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ. ಈ ಥರ ಹಾಕಾದ್ಮೇಲೆ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷದಲ್ಲಿ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಇದು. ಇಲ್ಲಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಫಸ್ಟ್ ಯಾವ ಥರ ಕಾಣಿಸ್ತಿತ್ತು, ಇಲ್ಲಿ ನೋಡಿ ಕುದೀತಾ ಇದೆ ನೀಟಾಗಿ. ಒಂದು 5 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕಾಯಕ್ಕೆ ಬಿಡಿ ಸಾಂಬಾರನ್ನ. ಆವಾಗ ಫುಲ್ ಟೇಸ್ಟಾಗಿ ಸಖತ್ತಾಗಿ ಬರುತ್ತೆ. ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದೆ ಅಂತ ಅಂದರೆ ಇವಾಗ ನೋಡಿ ಸ್ವಲ್ಪ ಸೇರಿಸ್ಕೊಳ್ಳಿ. ನಂದು ಕರೆಕ್ಟಾಗಿರುತ್ತೆ, ನನಗೆ ಮಾಡಿ ಅಭ್ಯಾಸ. ಸೊ ಅದಕ್ಕೆ ಇಲ್ಲಿ ನೋಡಿ, ನನ್ನ ಮನೆಯವ್ರ ಬಾಕ್ಸ್ಗೆ ಅದೇ ಸಾಂಬಾರನ್ನ ಪ್ಯಾಕ್ ಮಾಡಿದ್ದೀನಿ ಇವತ್ತು. ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.